ಪ್ರಪಂಚದ 15 ಅತಿ ಸುಂದರ ಹೂಗಳಲ್ಲಿ ಲಂಟಾನ ಅಥವಾ ಬೇಲಿ ಗಿಡವು ಒಂದು. ದೇಶದ 75% ಭಾಗ ಹೂಗಳ ಉತ್ಪಾದನೆ ಕರ್ನಾಟಕದಲ್ಲಾಗುತ್ತದೆ. ಮಾನವನ ದೇಹದಲ್ಲಿ 65% ನೀರಿದ್ದರೆ ಇತರ ಜೀವಿಗಳಲ್ಲಿ 40-90 ಭಾಗ ನೀರಿದೆ. ಆದರೆ ಎಲೆಗಳಲ್ಲಿ 80ಕ್ಕೂ ಹೆಚ್ಚು ಭಾಗ ನೀರಿರುತ್ತದೆ. ಪಟ್ಟಣಗಳಲ್ಲಿ ಕುಡಿಯುವ ನೀರನ್ನು ಕ್ಲೋರಿನ್ ಎಂಬ ರಾಸಾಯನಿಕದಿಂದ ಸೂಕ್ಷ್ಮ ಜೀವಿಗಳಿಲ್ಲದಂತೆ ಶುದ್ಧೀಕರಿಸಿ ನಂತರ ಸರಬರಾಜು ಮಾಡುತ್ತಾರೆ. ಸಮುದ್ರದ ನೀರಿನಲ್ಲಿರುವ ಉಪ್ಪಿನ ಅಂಶವನ್ನು ಕಡಿಮೆಗೊಳಿಸಲು ಕೃಷಿಗೆ, ಗೃಹ ಬಳಕೆಗೆ ಯೋಗ್ಯವಾಗಿ ಮಾಡುವ ಕ್ರಿಯೆಯನ್ನು ನಿರ್ವಣೀಕರಣ ಎನ್ನುವರು. ಇದು ಅತ್ಯಂತ ದುಬಾರಿಯಾಗಿದೆ. ಹಾಗಾದರೆ ಬೆಳವಣಿಗೆಯನ್ನು ಪ್ರೋಟೀನ್ಗಳು ಮಾಡಿದರೆ ಖನಿಜ ಲವಣಗಳು ದೇಹದ ರಚನೆ ಮಾಡುತ್ತವೆ. ಜೀವಸತ್ವಗಳು ಆರೋಗ್ಯದ ರಕ್ಷಣಾ ಕವಚವಾಗಿರುತ್ತವೆ. ಶಕ್ತಿಗೆ ಮೇದಸ್ಸು ಮತ್ತು ಶರ್ಕರ ಪಿಷ್ಟಗಳಿರುತ್ತವೆ. ಹಾಗಾದರೆ ವಿಟಮಿನ್ಗಳು ವೈಜ್ಞಾನಿಕ ಹೆಸರು ಮತ್ತು ರಾಸಾಯನಿಕ ಹೆಸರುಗಳನ್ನು ನಾವು ರೈಟ್ ಟು ಆಕ್ಟ್ ಕ್ವೀನ್ ಎಂಬ ಸೂತ್ರದ ಮೂಲಕ ತಿಳಿದುಕೊಳ್ಳಬಹುದು. ಎ ವಿಟಮಿನನ್ನು ರೆಟಿನಾ ಆರ್ ಎಂದು, ಬಿ ವಿಟಮಿನನ್ನು ಥಯಾಮಿನ್ ಡಿ ಎಂದು, ಸಿ ಅನ್ನು ಅಸ್ಕರಿಕ್ ಆಮ್ಲ ಎ ಎಂದು, ಡಿ ವಿಟಮಿನನ್ನು ಕ್ಯಾಲ್ಸಿಫೆರಾ ಸಿ ಎಂದು, ಇ ವಿಟಮಿನನ್ನು ಟೋಕೋಫೆರಾಲ್ ಟಿ ಎಂದು, ಕೆ ವಿಟಮಿನನ್ನು ಪೈಲೋಕ್ವಿನೋನ್ ಎಂದು ಕರೆಯಲಾಗುತ್ತದೆ. ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ 1 ವರ್ಷಗಳ ಕಾಲ ಬದುಕಬಲ್ಲದು. ಮೂಲಂಗಿಯನ್ನು ಕ್ರಿಸ್ತಪೂರ್ವ 278ರಲ್ಲಿಯೇ ಈಜಿಪ್ಟ್ನಲ್ಲಿ ಬೆಳೆಯುತ್ತಿದ್ದರು. ಆಗ ಅದರ ಬಣ್ಣ ಕಪ್ಪಾಗಿತ್ತು. ಒಂದು ಸೇಬು ಹಣ್ಣಿನಲ್ಲಿರುವಂಥ ಪೋಷಕಾಂಶಗಳು 2 ಬಾಳೆಹಣ್ಣು ಅಥವಾ 5 ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಇರುತ್ತದೆ. ದುಬೈನಲ್ಲಿರುವ ಬುರ್ಜ್ ಖಲೀಫಾ ಪ್ರಪಂಚದ ಅತ್ಯಂತ ಎತ್ತರವಾದಂಥ ಕಟ್ಟಡ. ಇದರ ಎತ್ತರ 829.2 ಮೀಟರ್, ಅಂದರೆ 2722 ಅಡಿಗಳು. ಧಾರಾವಿ ಇದು ಮುಂಬಯಿಯಲ್ಲಿ ಬರುತ್ತದೆ. ಏಷ್ಯಾ ಖಂಡದ ಅತಿ ದೊಡ್ಡ ಕೊಳಚೆ ಪ್ರದೇಶ ಎನ್ನುವರು. ಇರುವೆಗಳ ಗೂಡು 650 ಎಕರೆಗಿಂತ ಹೆಚ್ಚು ಪ್ರದೇಶಗಳಲ್ಲಿ ಹರಡಿರುವ ಹಲವು ದಾಖಲೆಗಳಿವೆ. ಇದನ್ನು ಮಹಾಗೂಡುಗಳೆನ್ನುವರು. ಇದರಲ್ಲಿ ಲಕ್ಷಾನುಲಕ್ಷ ಇರುವೆಗಳು ವಾಸಿಸುತ್ತವೆ. ಮೊಟ್ಟ ಮೊದಲ ನಕ್ಷೆಗಳನ್ನು ಈಜಿಪ್ಟ್ನ ರಾಜರು ತಮ್ಮ ಆಳ್ವಿಕೆಯಲ್ಲಿ ಬಳಸುತ್ತಿದ್ದರು. ಮೊಟ್ಟ ಮೊದಲ ಭೂಮಿಯ ನಕ್ಷೆಯನ್ನು ಗ್ರೀಕ್ ದೇಶದವರು ಕ್ರಿಸ್ತಪೂರ್ವ 540ರಲ್ಲಿ ರಚಿಸಿದ್ದರು ಎನ್ನಲಾಗುತ್ತದೆ.